ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನೂತನ ಆಡಳಿತ ಮಂಡಳಿಯ ಮೊದಲ ಸಭೆ ನಡೆದಿದ್ದು, ಒಕ್ಕೂಟವು ಲಾಭದಲ್ಲಿ ಇರುವುದಾಗಿ ಸಭೆಯಲ್ಲಿ ತಿಳಿಸಲಾಗಿದೆ ಅಂತ ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದ್ದಾರೆ. ಬಂದಿರುವ ಲಾಭವನ್ನು ಹಾಲು ಉತ್ಪಾದಕರಿಗೆ ನೇರವಾಗಿ ಸಿಗುವಂತೆ ಮಾಡಲು ಮೇ 31ರವರೆಗೆ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡುವುದಾಗಿ ನೂತನ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಅದರಂತೆ ಪರಿಷ್ಕೃತ ದರ ರೈತರಿಗೆ ಲಭ್ಯವಾಗಲಿದೆ ಎಂದರು. ಇದಲ್ಲದೆ ಒಕ್ಕೂಟಕ್ಕೆ ಬಂದಿರುವ ಲಾಭದಲ್ಲಿ ಅಧಿಕಾರಿಗಳು ಹಾಗೂ ನೌಕರರಿಗೆ ಬೋನಸ್ ನೀಡಲು ಕೂಡ ಮಂಡಳಿ ತೀರ್ಮಾನಿಸಿದೆ ಅಂತ ಹೇಳಿದರು. ಚಿಮುಲ್ಗೆ ಬರುವ ಲಾಭವನ್ನು ಪರಿಗಣಿಸಿ ಮೇ ನಂತರವೂ ಇನ್ನೂ 2 ತಿಂಗಳು ಹೆಚ್ಚಳ ದರ ಮುಂದುವರಿಸುವ ಕುರಿತು ಚಿಂತನೆ ನಡೆಸಲಾಗುವುದು ಅಂತ ನಾಗರಾಜ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದ್ದು ಮಾರಾಟ ಜಾಸ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಲಾಭ ಬಂದಿದೆ. ನಮಗೂ ಕೂಡ ಸಂತೋಷ ಆಗಿದೆ. ನಿನ್ನೆ ಮೊದಲನೇ ಆಡಳಿತ ಮಂಡಳಿ ಸಭೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದು 1,85,00,000 ರೂಪಾಯಿ ನಮಗೆ ಲಾಭ ಇದೆ ಆಸ್ ಆನ್ ಫೆಬ್ರವರಿ ಎಂಡ್ಗೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಅದನ್ನು ರೈತರಿಗೆ 50 ಪೈಸೆ ಕೊಟ್ಟು ಅದನ್ನು ಫೆಬ್ರವರಿ ಮೇ ಕೊನೆವರೆಗೂ ಮುಂದುವರಿಸಬೇಕು ಅಂತ ನಮ್ಮ ಒಂದು ಒತ್ತಾಯ ಇತ್ತು. ಮುಂದಿನ ದಿನಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಮೇ ಅಲ್ಲ ಜೂನ್ ಜುಲೈವರೆಗೂ ಮಳೆ ಬರದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮುಂದುವರಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಜೊತೆಗೆ ಬಹುಶಃ ಒಕ್ಕೂಟಗಳಲ್ಲಿ ಎಕ್ಸ್ಗ್ರೇಷಿಯೋ ಕೊಡ್ತಕ್ಕಂಥದ್ದು ಮೊದಲಿಂದ ಕೂಡ ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ದಾರೆ. ನಿನ್ನೆ ಇವರು ನಮ್ಮಲ್ಲಿ ಮನವಿ ಮಾಡಿದಾಗ ನಾವು ಅದನ್ನು ಪರಾಮರ್ಶೆ ಮಾಡಿ ಅವರಿಗೆ 75,000 ರೂಪಾಯಿ ನೌಕರರಿಗೆ ಎಕ್ಸ್ಗ್ರೇಷಿಯೋ ನಾಟ್ ಎ ಬೋನಸ್, ನಮ್ಮ ಇದ್ರ ಪ್ರಕಾರ ಎಕ್ಸ್ಗ್ರೇಷಿಯೋ ಅಂತ ನಾವು ಅಂತೀವಿ. ಆ 75,000 ಅದು ಕೂಡ ಅವ್ರಿಗೆ ಕೊಡಲಿಕ್ಕೆ, ಮತ್ತು ಗುತ್ತಿಗೆ ನೌಕರರು ಪಾಪ ಅವರು ಕೂಡ ಕಷ್ಟಪಡ್ತಾರೆ ರಾತ್ರಿ ಹಗಲು, ಅವ್ರಿಗೂ ಕೂಡ ಒಂದು ಅವರ ವೇಜಸ್ ಏನು ಕೊಡ್ತೀವಿ ಅದ್ರಿಗೆ ಅನುಗುಣವಾಗಿ ಅವ್ರಿಗೂ ಕೂಡ ಒಂದು ಬೋನಸ್ಸನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಇನ್ನು ಚಿಮುಲ್ನಲ್ಲಿ ಸ್ಥಳೀಯ ಹಾಲು ಮಾರಾಟಕ್ಕಾಗಿ ಪ್ಯಾಕಿಂಗ್ ಘಟಕ ಸ್ಥಾಪನೆ ಮಾಡುವ ಮೂಲಕ ಒಕ್ಕೂಟಕ್ಕೆ ಉಂಟಾಗ್ತಿರುವ ಸುಮಾರು 3 ಕೋಟಿ ರೂಪಾಯಿ ನಷ್ಟವನ್ನು ತಪ್ಪಿಸಿ ಲಾಭ ತರುವ ಉದ್ದೇಶ ಹೊಂದಲಾಗಿದೆ. ಈ ಸಂಬಂಧ ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಮನವಿ ಮಾಡಲಾಗಿತ್ತು. ಆದರೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಬಯಲುಸೀಮೆ ಭಾಗಕ್ಕೆ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೂ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಅವರು ಟೀಕಿಸಿದರು. ಈ ಯೋಜನೆಗಳಿಗೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಒದಗಿಸಬೇಕು ಅಂತ ನಾಗರಾಜ್ ಮನವಿ ಮಾಡಿದ್ದಾರೆ. ತಾನೇ ಮಾನ್ಯ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಒಬ್ಬ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಹೇಳ್ತಾ ಇದ್ದಾರೆ, ಅದು ದಾಖಲೆ ಬಜೆಟನ್ನು ನಾನು ಮಂಡಿಸಿದ್ದೇನೆ ಅಂತ. ನಿಜಾನ ಒಪ್ಕೊಂತೀವಿ ನಾವು, ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತೀವಿ. ಆದರೆ ಚಿಕ್ಕಬಳ್ಳಾಪುರ ಬರಗಾಲ ಪೀಡಿತ ಪ್ರದೇಶ, ಅದರಲ್ಲೂ ಬಯಲುಸೀಮೆ ಜಿಲ್ಲೆಗಳಲ್ಲಿ ಇವತ್ತು ನಮಗೆಲ್ಲ ಗೊತ್ತಿದೆ. ನಮ್ಮೆಲ್ಲರ ಬೇಡಿಕೆ ಇದ್ದಿದ್ದು, ನಾನು ಮೊದಲನೇದಾಗಿ ಹೇಳಬೇಕಾದ್ರೆ ಇವತ್ತೇನು ತರ್ಸರಿ ಟ್ರೀಟ್ಮೆಂಟು ಮಾಡಿ ಕೆರೆಗಳಿಗೆ ತುಂಬಿಸ್ಬೇಕು ಅನ್ನೋ ಒಂದು ಒತ್ತಾಯ ಎಲ್ಲ ಕಡೆಯಿಂದ ಇತ್ತು. ಆದರೆ ಅದಕ್ಕೆ ಒಂದು ಕಿಂಚತ್ ಕೂಡ ಎಲ್ಲಿ ಕೂಡ ₹1 ಕೂಡ ಕೊಟ್ಟಿರೋವಂಥ ನಿದರ್ಶನ ಇಲ್ಲ. ನಾನು ನೋಡಿದೆ ಎಲ್ಲ ಬಡ್ಜೆಟಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರಿಗೆ ಏನೇನೂ ಕೊಟ್ಟಿಲ್ಲ. ಒಂದು. ಎರಡನೇದಾಗಿ ಇವತ್ತು ಚಿಮುಲ್ ಅಂದರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡೆ ಆಗಬೇಕಾಗಿದ್ರೆ ಇದಕ್ಕೆ ಬೇಕಾದಷ್ಟು ರಾಜಕಾರಣ ಹುಟ್ಕೊಂತು. ಏನು ಹಿಂದೆ ನಾವು 2018-19ರಲ್ಲಿ ಕೋಲಾರ ಇದ್ದಾಗ ಇದನ್ನು ಬೇರ್ಪಡೆ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ, ಅದಾದ ನಂತರ ಇನ್ನೊಂದು ಚುನಾವಣೆ ಆಯಿತು. ಕಾರಣಾಂತರದಿಂದ ನಾನು ಸೋತೆ. ಆದರೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿ ಆದಮೇಲೆ ಮಾನ್ಯ ಇವರು ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದರು. ಆಗ ಈ ಒಂದು ಒಕ್ಕೂಟವನ್ನು ಬೇರ್ಪಡೆ ಮಾಡೋವಂಥ ಆದೇಶ ನಮ್ಮ ಇದರಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಕೋಲಾರದಿಂದ ಚಿಕ್ಕಬಳ್ಳಾಪುರ, ಧಾರವಾಡದಿಂದ ಹಾವೇರಿ ಮಾಡಿದ್ರು. ಅವತ್ತೇ ಹಾವೇರಿಗೆ ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿದ್ರು. ಇದಕ್ಕೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಇದಕ್ಕೆ ತಡೆಯಾಜ್ಞೆ ತಂದರು. ಹಾಗಾಗಿ ಇದಕ್ಕೆ ಆ ಒಂದು ಸರ್ಕಾರದಲ್ಲಿ ಏನೂ ಕೊಡಲಿಕ್ಕಾಗಿಲ್ಲ. ಸುಮ್ಮನೆ ಇದ್ದು ಇದನ್ನು ಚಿಮುಲ್ ಮಾಡಲಿಕ್ಕೆ ಬಿಟ್ಟಿದ್ರೆ ಅವತ್ತೇ 30 ಕೋಟಿ ರೂಪಾಯಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಕೊಡ್ತಾಯಿದ್ರು. ಅದು ಅಲ್ಲಿ ನಾವು ವಂಚಿತರಾಗಿದ್ದೀವಿ. ಆದರೂ ಕೂಡ ಚಿಂತೆ ಇಲ್ಲ. ಇವತ್ತೇನು ಚಿಮುಲ್ ಆಗಿದೆ, ಚಿಮುಲ್ಗೆ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಇವತ್ತು ಬಹುಶಃ 3 ಲಕ್ಷ ಲೀಟ್ರ್ ಪ್ರತಿದಿನ ಸ್ಯಾಚೆ ಮಿಲ್ಕನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ, ಪ್ಯಾಕೆಟ್ ಮಿಲ್ಕನ್ನು ಮಾರಾಟ ಮಾಡ್ತಾಯಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ಪ್ಯಾಕೆಟ್ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹಿಂದೆ ಹೇಳ್ತಾ ಇದ್ದಿದ್ದು ಇಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಸ್ಯಾಚೆ ಮಿಲ್ಕ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ನಾವು ಇದಕ್ಕೆ ವಿರೋಧ ಮಾಡಿದ್ವಿ ಅಂದರು. ಈಗ ಚಿಮುಲ್ಲಾಗಿ ಬಹುಶಃ 1 ವರ್ಷ ಆಡಳಿತಾಧಿಕಾರಿ, 1 ವರ್ಷಕ್ಕೂ ಹೆಚ್ಚಿನ ದಿನ ಆಡಳಿತಾಧಿಕಾರಿ ಇದ್ದರು. ಏನಪ್ಪ ಮಾಡ್ತಾಯಿದ್ರಿ ಸರ್ಕಾರ? ಇದಕ್ಕೆ ಒಂದು ಸ್ಯಾಚೆ ಮಿಲ್ಕ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ವ ನಿಮ್ಮ ಕೈಯಲ್ಲಿ? 2 ಬಡ್ಜೆಟ್ ಆಯಿತು,
ಮೊದಲನೇ ಬಡ್ಜೆಟ್ ಆಯಿತು, ಈಗ ಎರಡನೇ ಬಡ್ಜೆಟ್ ಇದು ನಾವು ನೋಡ್ತಾ ಇದ್ದೀವಿ. ಈಗಲೂ ಕೂಡ ತಾವು ಈ ಒಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಪ್ಯಾಕೆಟ್ ಮಿಲ್ಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಪ್ರತಿ ತಿಂಗಳು 2.5 ಕೋಟಿ ರೂಪಾಯಿ ನಾವು ಕಟ್ತಾಯಿದ್ದೀವಿ ಕೋ ಪ್ಯಾಕಿಂಗ್ಗೆ. ಅದರಲ್ಲಿ 30 ಕೋಟಿ ರೂಪಾಯಿ ವಿನಾಕಾರಣ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನನ್ನ ಒತ್ತಾಯ ಇರ್ತಕ್ಕಂಥದ್ದು, ಏನು ಜಮೀನು ಕೊಡಿಸಿದಿರಿ, ಹಿಂದೆ 15 ಎಕರೆ ಜಮೀನನ್ನು ಯಡಿಯೂರಪ್ಪನವರು ಕೊಡಿಸಿದ್ರು, ಇವತ್ತು ಈ ಸರ್ಕಾರದಲ್ಲಿ ತಾವು ಕೊಟ್ಟಿದ್ದೀರಿ. ನಾನು ನಿಮಗೆ ಅಭಿನಂದನೆ ಹೇಳ್ತೀನಿ, ಅದರಲ್ಲಿ ಇಲ್ಲ ಎರಡು ಮಾತಿಲ್ಲ. ಆದರೆ ಅವತ್ತು ಯಡಿಯೂರಪ್ಪನವರು 15 ಎಕರೆ ಜಾಗ ಕೊಟ್ಟು 10 ಕೋಟಿ ರೂಪಾಯಿ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಹೊಸ ಒಕ್ಕೂಟಕ್ಕೆ 10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಆದರೆ ಇವತ್ತು ಎಲ್ಲಿ ಒಂದು ಬಿಡುಗಾಸನ್ನು ಈ ಒಂದು ಒಕ್ಕೂಟಕ್ಕೆ ಈ ಸರ್ಕಾರ ಕೊಟ್ಟಿಲ್ಲ. ನನ್ನ ಒತ್ತಾಯ ಇರ್ತಕ್ಕಂಥದ್ದು, ಬರಗಾಲ ಪೀಡಿತ ಪ್ರದೇಶ, ಹಾಲು ಮತ್ತು ರೇಷ್ಮೆಯಿಂದ ಜೀವನ ಮಾಡ್ತಾಯಿದ್ರು. ಹಿಂದೆ ಈಗ ಹಾಲು ಉತ್ಪಾದನೆಯೂ ಕಡಿಮೆ ಆಗ್ತಾ ಇದೆ, ರೇಷ್ಮೆಯೂ ನಶಿಸಿ ಹೋಗ್ತಾ ಇದೆ. ಅಂಥ ಒಂದು ಜಿಲ್ಲೆಯಲ್ಲಿ ಇವತ್ತೇನು ತರಕಾರಿ ಬೆಳೀತಾ ಇದ್ದಾರೆ, ಹೂವು ಮತ್ತು ತರಕಾರಿ, ಅದೇ ತರಕಾರಿ ಬೆಳೀತಕ್ಕಂಥ ನೀರಲ್ಲಿ ವಿಷ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ತರಕಾರಿಯಲ್ಲಿ ವಿಷ ಇದೆ, ಹಾಲಿನಲ್ಲಿ ವಿಷ ಬರ್ತಾ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಕ್ಕ ಈ ಸಂದರ್ಭದಲ್ಲಿ ತರಿಸಿ ಟ್ರೀಟ್ಮೆಂಟ್ಗಾದರೂ ಮಾಡ್ಬೋದಾಗಿತ್ತು. ಬಹುಶಃ ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ಒಂದು ಪ್ರಸ್ತಾವನೆ ಇತ್ತು, ಆದರೆ ಸರ್ಕಾರ ಹೋಯ್ತು, ಅದನ್ನು ಮೂಲೆಗುಂಪಾಯಿತು. ಈಗ 2 ಬಡ್ಜೆಟನ್ನು ಮೂರನೇ ಬಡ್ಜೆಟನ್ನು ಮಂಡಿಸಿದ್ದೀರಿ. ಇಲ್ಲಿ ಕೂಡ ತರಿಸಿ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ ಅಂದರೆ ಬಹುಶಃ ನನ್ನ ಪ್ರಕಾರ ಅವತ್ತು ತರಿಸಿ ಟ್ರೀಟ್ಮೆಂಟ್ಗೆ 500 ಕೋಟಿ ಅಂತ ನಾನು ಕೇಳ್ಪಟ್ಟೆ. ಇವತ್ತು ಬೇಡ, 750 ಇನ್ನೂ ಜಾಸ್ತಿನೇ ಆಗಲಿ, ಅದು ಯಾವ ಲೆಕ್ಕದ್ದು ಅಲ್ಲ ಸರ್ಕಾರಕ್ಕೆ. ಜನರ ಇವತ್ತು ವಿಷಕಾರಕ ನೀರನ್ನು ಕುಡಿತಾ ಇದ್ದಾರೆ, ತರಕಾರಿಗಳಲ್ಲಿ ವಿಷ ಇದೆ ಅಂತ ಈಗೆಲ್ಲ ಮಾತಾಡ್ತಿರಲ್ಲ, ಇದಕ್ಕೆ ಯಾಕೆ ಪ್ರಿಯಾರಿಟಿಯಲ್ಲಿ ದುಡ್ಡು ಕೊಡಲಿಲ್ಲ? ಚೀಮುಲ್ಲು 30 ಕೋಟಿ ರೂಪಾಯಿ ವರ್ಷಕ್ಕೆ ಕಳ್ಕೊತಾ ಇದೆ ಪ್ಯಾಕಿಂಗ್ ಯೂನಿಟ್ಗೆ ಇಲ್ದಿರಾ, ಅದಕ್ಕೆ ಯಾಕೆ ನೀವು ಕೊಟ್ಟಿಲ್ಲ? ಏನೋ 1 ರೂಪಾಯಿ ಈ ಭಾಗದ ಜನರಿಗೆ ನಾವು ತೆರಿಗೆ ಕೊಡ್ತಾ ಇಲ್ವಾ? ಹಾಗಾಗಿ ನನ್ನ ಒತ್ತಾಯ, ಸಪ್ಲಿಮೆಂಟರಿ ಬಡ್ಜೆಟಲ್ಲಾದರೂ ಕೂಡ ಈ ಎರಡೂ ನಾನು ಹೇಳಿರ್ತಕ್ಕಂಥ ಕೆಲಸ ಏನಿದೆ, ಈ ಬಯಲುಸೀಮೆ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಈವನ್ ಕೋಲಾರಕ್ಕೂ ಕೂಡ ಹೋಗ್ತಾ ಇದೆ, ಏನೋ KC ವ್ಯಾಲಿನೇ, ಅಲ್ಲಿ ಮಾಡಿ ಇಲ್ಲಿ ಮಾಡಿ ತರಿಸಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಒಂದು. ಎರಡನೇದು ಚೀಮುಲ್ಗೆ ನಮ್ಮ ಪ್ಯಾಕಿಂಗ್ ಯೂನಿಟನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ.